ವಿಶ್ವ ಹವ್ಯಕ ಸಮ್ಮೇಳನದ ಈ ಭವ್ಯ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಶಿಕ್ಷಣ ತಜ್ಞರು, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಜ್ಞಾನದ ಬೆಳಕನ್ನು ನೀಡಿರುವಂಥ ಆಳ್ವಾ ಶಿಕ್ಷಣ ಸಂಸ್ಥೆಯ ಹಿರಿಯರಾದಂಥ ಮೋಹನ್ ಆಳ್ವಾ ಅವರಿದ್ದಾರೆ. ಕರ್ನಾಟಕದ ರಾಜಕಾರಣದಲ್ಲಿ ಉದಯೋನ್ಮುಖ ಯುವ ನಾಯಕರು, ವಿಧಾನಸಭೆಯಲ್ಲಿ ಬಹಳ ಅಧ್ಯಯನಶೀಲ ಮತ್ತು ವಿಚಾರ ತುಂಬಿರುವಂಥ ಮಾತುಗಳನ್ನು ಹಲವಾರು ಬಾರಿ ಆಡಿರುವಂಥ ಸ್ನೇಹಿತರಾದಂಥ ಶರತ್ ಬಚ್ಚೇಗೌಡರಿದ್ದಾರೆ. ವೇದಿಕೆ ಮೇಲೆ ಆತ್ಮೀಯರು, ನಮ್ಮ ಕುಟುಂಬಕ್ಕೆ ಹಿಂದಿನಿಂದನೂ ಬೇಕಾಗಿದ್ದಂಥ ಮಾಜಿ ಸಚಿವರು, ಹಿರಿಯ ನಾಯಕರಾದಂಥ ಹಾಲಪ್ಪ ಸಾಹೇಬರಿದ್ದಾರೆ. ನಾವೆಲ್ಲರೂ ಬಹಳ ಗೌರವಿಸುವಂಥ, ನಾನು ವಿದ್ಯಾರ್ಥಿ ಪರಿಷತ್ತಿನ ಸಂದರ್ಭದಿಂದಲೂ ಶಿರಸಿಗೆ ಹೋದಾಗಲೆಲ್ಲವಾಗಲೂ ಆಶೀರ್ವಾದವನ್ನು ಪಡ್ಕೊಡ್ತಾ ಇದ್ದಂಥ ನಮ್ಮೆಲ್ಲರ ಹಿರಿಯರಾದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಾಹೇಬರಿದ್ದಾರೆ. ಎಲ್ಲ ಹಿರಿಯರು ವೇದಿಕೆ ಮೇಲೆ ಇದ್ದಾರೆ. ವೇದಿಕೆ ಮೇಲೆ ಹಲವಾರು ಜನ ಪ್ರತಿಭಾನ್ವಿತರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ನಿಮ್ಮೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಒಟ್ಟಿಗೆ ಸೇರಿಸಿರುವಂಥ ಸಂಘಟನಾ ಚತುರರು, ವಿಶ್ವ ಹವ್ಯಕ ಸಮ್ಮೇಳನದ ಕೇಂದ್ರ ಬಿಂದುಗಳು, ಎಲ್ಲರೂ ಒಟ್ಟಿಗೆ ಸೇರಿಸಿರುವಂಥ ನಮ್ಮ ಅಧ್ಯಕ್ಷರಾದಂಥ ಡಾಕ್ಟರ್ ಗಿರಿಧರ್ ಕಜೆ ಅವರಿದ್ದಾರೆ. ನಾನು ಅಧ್ಯಕ್ಷರಿಗೆ ಹೇಳ್ತಾ ಇದ್ದೆ, ನಾನು ಕೂಡ ಒಳಗಡೆ ಬರಬೇಕಾದ್ರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏಕೆಂದರೆ ನಮ್ಮ ಸಮುದಾಯವೇ ಬಹಳ ಸಂಖ್ಯೆಯಲ್ಲಿ ಕಡಿಮೆ, ಅದರಲ್ಲಿ ಹವ್ಯಕರು ಇನ್ನೂ ಮೈಕ್ರೋಸ್ಕೋಪಿಕ್ ಮೈನಾರಿಟಿ. ಇಲ್ಲಿ ಒಳಗಡೆ ಬರಬೇಕಾದಾಗ ಇದೊಂದು ಯಾವುದೋ ದೊಡ್ಡ ಜಾತ್ರೆಗೆ ಬಂದಂಥ ಒಂದು ಮಟ್ಟದಲ್ಲಿ ಆರ್ಗನೈಸ್ ಆಗಿದೆ. ಇದರ ಹಿಂದೆ ಎಷ್ಟು ಜನರ ಪ್ರಯತ್ನ ನಡೆದಿರುತ್ತೆ, ಎಷ್ಟು ಜನರ ಟೀಮ್ ವರ್ಕ್ ಇದ್ರ ಹಿಂದೆ ನಡೆದಿರುತ್ತೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು. ನನಗೆ ಒಂದು ಪ್ರಶ್ನೆಗೆ ಬಂದಿದ್ದು ಅಂತಂದರೆ, ನಾನು ಇಲ್ಲಿ ಕೆಳಗಡೆ ನಿಂತಾಗ ನಮ್ಮ ಸ್ನೇಹಿತರೊಬ್ಬರ ಹತ್ರ ಹೀಗೆ ತಮಾಷೆ ಮಾಡಿದೆ, ಹವ್ಯಕ ವಿದ್ಯಾರತ್ನ ಅಥವಾ ಹವ್ಯಕ ಸಾಧಕರು ಅಂತ ಐಡೆಂಟಿಫೈ ಮಾಡಬೇಕು ಅಂತ ಯಾರನ್ನ ಹೊರಟರು, ಬಹುಶಃ ಐಡೆಂಟಿಫಿಕೇಶನ್ ಮಾಡೋ ಅಂತ ಸಮಿತಿಗಿದ್ದಂಥ ಬಹಳ ದೊಡ್ಡ ಕಷ್ಟ ಅಂತಂದ್ರೆ, ಈ 81 ಜನಕ್ಕೆ ಇದನ್ನು ಹೇಗೆ ನಾವು ರಿಸ್ಟ್ರಿಕ್ಟ್ ಮಾಡೋದು ಅಂತ. ಏಕೆಂದ್ರೆ ಹವ್ಯಕ ಸಮುದಾಯ ಪ್ರತಿಭೆ ಮತ್ತು ಎಕ್ಸಲೆನ್ಸಿಗೆ ಮತ್ತೊಂದು ಹೆಸರಾಗಿರುವಂಥ ಸಮುದಾಯ, ಸಾಧಕರೇ ತುಂಬಿರುವಂಥ ಸಮುದಾಯ. ಸೊ ಇಷ್ಟು ದೊಡ್ಡ ಸಾಧಕರಿರುವಂಥ ಸಮುದಾಯದಲ್ಲಿ, ಸಮಾಜದಲ್ಲಿ 81 ಜನನ್ನ ಐಡೆಂಟಿಫೈ ಮಾಡೋದು ಅಂತಂದ್ರೆ ಇಟ್ ಮಸ್ಟ್ ಬಿ ಅ ಹರ್ಕ್ಯೂಲಿಯನ್ ಟಾಸ್ಕ್. ಎರಡನೇದು, ಈ 81 ಜನನ್ನ ಸೆಲೆಕ್ಟ್ ಮಾಡಿದ್ದಾರೆ, ಇನ್ನೆಲ್ಲರನ್ನೂ ಬಿಟ್ಟು ಇಷ್ಟೆಲ್ಲ ಸಾಧಕರ ಮಧ್ಯದಲ್ಲಿ ಇವರನ್ನ ಫಿಲ್ಟರ್ ಮಾಡಿ ಸೆಲೆಕ್ಟ್ ಮಾಡಿದ್ದಾರೆ ಅಂತಂದ್ರೆ ದೇ ಮಸ್ಟ್ ಹ್ಯಾವ್ ಸರ್ಟನ್ಲಿ ಡನ್ ಸಮಥಿಂಗ್ ಎಕ್ಸೆಪ್ಷನ್. ಆದ್ರಿಂದ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳು. ನಾನು ಹಿಂದೆನೂ ಹೇಳಿದ್ದೆ, ಮತ್ತೊಮ್ಮೆ ಅದನ್ನು ಉಚ್ಚಾರಿಸ್ತಿದ್ದೀನಿ. ನಾವು ಕನ್ನಡದಲ್ಲಿ ಹೇಳ್ತಿರ್ತೀವಿ, ಆಡು ಮುಟ್ಟದ ಬೇರಿಲ್ಲ. ಅದೇ ರೀತಿ ಹವ್ಯಕರು ಮಾಡದ ಕ್ಷೇತ್ರದ ಸಾಧನೆ ಇಲ್ಲ. ಯಾವ ಕ್ಷೇತ್ರ ತೆಗೆದುಕೊಳ್ಳಿ, ನಾನು ವಿದ್ಯಾರ್ಥಿ ಪರಿಷತ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಟೈಮ್ನಲ್ಲಿ, ಯುವ ಮೋರ್ಚಾದ ಸಂದರ್ಭದಲ್ಲಿ ಉತ್ತರ ಕನ್ನಡದ ಪ್ರವಾಸ ಮಾಡಿರುವಂಥ ಎಷ್ಟೋ ಹವ್ಯಕರ ಆತ್ಮೀಯ ಸ್ನೇಹಿತರುಗಳ ಮನೆಯಲ್ಲಿ ಉಳಿದಿದ್ದೀನಿ. ಅದು ಎಷ್ಟು ಲೀಟರ್ ಗಟ್ಟಲೆ ಚಪ್ಪೆ ಚಾ ಕುಡ್ದಿದ್ದೀನೋ ಲೆಕ್ಕನೇ ಇಲ್ಲ. ನನಗೊಂದು ದಿವಸ ಅಂತೂ ಯಾರ ಮನೆಗೆ ಹೋದ್ರೂ ಬೆಳಗ್ಗೆ ಏನು ತಿಂಡಿ ಅಂತ ಕೇಳೋದೇ ಬೇಕಿಲ್ಲ, ಎಲ್ಲರೂ ಮನೇಲೂ ದ್ವಾಸೆನೆ, ಬೇರೆ ಈ ಎರಡನೇ ಐಟಮೇ ಇಲ್ಲ. ಆದರೆ
ನಾನು ಕರ್ನಾಟಕದ ದೇಶದ ಎಲ್ಲ ಕಡೆ ಪ್ರವಾಸ ಮಾಡಿರುವಂಥ ಒಂದು ಅನುಭವ ಇರೋದ್ರಿಂದ ನಾನು ಇವತ್ತು ಹೇಳ್ತಾ ಇದ್ದೀನಿ, ಮನಸ್ಸು ಬಿಚ್ಚಿ ಇವತ್ತು ಹೇಳ್ತಾ ಇದ್ದೀನಿ. ಈಗಲೂ ಕೂಡ ಉತ್ತರ ಕನ್ನಡದ ಎಷ್ಟೋ ಮನೆಗಳಲ್ಲಿ ಈ ಸಂಪ್ರದಾಯ ಇದ್ದೇ ಇರುತ್ತೆ. ನಾನು ಬಿಗಿನಿಂಗ್ನಲ್ಲಿ ಹೋದಾಗ ನನಗೆ ಬಹಳ ಮುಜುಗರ ಆಗ್ತಾ ಇತ್ತು. ನಾನು ಇನ್ನೂ ಚಿಕ್ಕವನಿದ್ದೆ ಆಗ, ನಾನು 17-18 ವರ್ಷದ ಹುಡುಗನಾಗಿ ನಾನು ಹೋಗ್ತಾ ಇದ್ದಿದ್ದು. ಕಾರ್ಯಕ್ರಮ ಅವ್ರ ಮನೆಗೆ ಹೋಗ್ತಿದ್ವಿ, ನಾವು ಒಂದು ಕಡೆ ಕೂತಿರ್ತಿದ್ವಿ. ಅವಲಕ್ಕಿ, ಕಬ್ಬಿನ ಹಾಲು, ನಂಚ್ಕೊಳ್ಳೋದಕ್ಕೆ ಸ್ವಲ್ಪ ಜೋನಿ ಬೆಲ್ಲ, ಮತ್ತೆ ಮನೇಲಿ ಏನಾದರೂ ಮಾಡಿರುವಂಥ ಮಿಕ್ಸ್ಚರು ಅದು ಇದು. ಇದನ್ನ ತಂದು ನಮ್ಮ ಎದುರುಗಡೆ ಇಟ್ಟು ಅವ್ರ ಮನೆಯ ಹಿರಿಯರು ಪೂರ್ತಿ ನಮಸ್ಕಾರ ಮಾಡಿಬಿಡ್ತಿದ್ರು. ಇದು ಎಷ್ಟೋ ಮನೆಗಳಲ್ಲಿ ನನಗೆ ಅದು ಹೊಸದಾಗಿದ್ದರಿಂದ ನಾನು ಇಷ್ಟು ದೊಡ್ಡವ್ರು ಯಾಕೆ ಈ ಥರ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಚಕ್ಕಂತ ಎದ್ದೇಳ್ತಾ ಇದ್ದೆ. ಆಗ ನಮ್ಮ ಸ್ನೇಹಿತರು ಅಜಿತ್ ಹೆಗಡೆ ಅವರೆಲ್ಲ, ಇಲ್ಲ, ಈ ಕಡೆ ಯಾರೇ ಮನೆಗೆ ಅತಿಥಿಗಳು ಬಂದರೆ ಈ ರೀತಿ ಸತ್ಕಾರ ಮಾಡುವಂಥದ್ದು ಹವ್ಯಕ ಸಂಪ್ರದಾಯ ಅಂತ ನನಗೆ ಹೇಳಿ. ಎಷ್ಟೋ ಮನೆಗಳಲ್ಲಿ ನಾನು ಇದು ನೋಡಿ. ಸಂಸ್ಕೃತಿ ಸಂಸ್ಕಾರ ತುಂಬಿರುವಂಥ ಸಮುದಾಯ ಇದು. ಕೃಷಿಯಿಂದ ಹಿಡಿದು ಯಕ್ಷಗಾನದವರೆಗೆ, ಸಾಫ್ಟ್ವೇರ್ ಇಂದ ಹಿಡಿದು ಇವತ್ತು ಇನ್ಸ್ಟಾಗ್ರಾಮ್ನಲ್ಲಿ ನಾನು ಎಷ್ಟೋ ಜನನ ಫಾಲೋ ಮಾಡ್ತೀನಿ, ಫುಡ್ ವಿಡಿಯೋಗಳನ್ನು ಮಾಡಿ ಇನ್ಫ್ಲೂಯೆನ್ಸರ್ಸ್ಗಳಾಗಿರೋದ್ರವರೆಗೆ. ಇನ್ನು ವಿಶ್ವೇಶ್ವರ ಭಟ್ ಸಾಹೇಬ್ರಿದ್ದಾರೆ. ನಾನು ಅವರ ಕೆಳಗೆ ಅವರ ಸಂಸ್ಥೆಯಲ್ಲಿ ಕೆಲಸ ಮಾಡಿರುವಂಥ ಅವಕಾಶ ಸಿಗದಲೇ ಇದ್ರೂ ಕೂಡ ದೂರದಿಂದ ನನ್ನನ್ನು ಅವರು ತಿದ್ದಿ ತೀಡಿ ಸಲಹೆ ಕೊಟ್ಟು ಬೆನ್ನು ತಟ್ಟಿರುವಂಥ ಗುರು. ಅವರ ಸಮ್ಮುಖದಲ್ಲಿ ಇದನ್ನು ಹೇಳಲೇಬೇಕು, ಕರ್ನಾಟಕದ ಪತ್ರಿಕೋದ್ಯಮದಲ್ಲಂತೂ ಮೊನೋಪಲಿ ಮಾಡ್ಕೊಂಡ್ಬಿಟ್ಟಿದ್ದೀರ. ಸಾಫ್ಟ್ವೇರ್ ಇರ್ಬೋದು, ಕೃಷಿಯಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳಿಗೆ, ಇನ್ನೋವೇಷನ್ಗೆ, ಹೊಸ ಕಂಪನಿಗಳನ್ನು ಶುರು ಮಾಡಿ ಉದ್ಯೋಗಗಳನ್ನು ಶುರು ಮಾಡಿರೋದ್ರಲ್ಲಿ ನಮ್ಮ ಅಧ್ಯಕ್ಷನೇ ಆಯುರ್ವೇದದ ಕ್ಷೇತ್ರದಲ್ಲಿ ಏನು ಸಾಧನೆ ಮಾಡ್ಬೋದು ಅನ್ನೋದಕ್ಕಿರುವಂಥ ಬಹಳ ದೊಡ್ಡ ಒಂದು ಉದಾಹರಣೆ. ಇದೆಲ್ಲವೂ ಮಾಡ್ತಾ ಮಾಡ್ತಾ ಜೊತೆಗೆ ಮೊನ್ನೆ ಈಗ ಮಾತನಾಡ್ತಾ ಶರತ್ ಬಚ್ಚೇಗೌಡರು ಬಹಳ ಒಳ್ಳೆ ಮಾತು ಹೇಳಿದ್ರಲ್ಲ, ಹೊರಗಡೆ ನಿಂತಾಗ ಜಪಾನ್ ಬಗ್ಗೆ ನಾವೇನೋ ಮಾತನಾಡ್ತಿದ್ವಿ. ಅವ್ರು ಹೇಳಿದ್ರು, ಜಪಾನ್ ಇಸ್ ಅ ವೆರಿ ಯುನೀಕ್ ಕಲ್ಚರ್. ಟೆಕ್ನಾಲಜಿಕಲಿ ಎಷ್ಟು ಮುಂದುವರೆದ್ರೂ ಕೂಡ ಟ್ರೆಡಿಷನ್ ಹಾಗೆ ಇಟ್ಕೊಂಡಿರುವಂಥ ಒಂದು ಕಲ್ಚರ್ ಜಪಾನ್ ಅಂತ ಅವ್ರು ಹೇಳಿದ್ರು. ಕರ್ನಾಟಕದಲ್ಲಿ ಅದಕ್ಕೆ ಯಾರಾದರೂ ಅದೇ ರೀತಿ ಇರುವಂತಹ ಒಂದು ಸಮುದಾಯ ಅಂತಂದ್ರೆ ಟೆಕ್ನಾಲಜಿಯಲ್ಲಿ, ಆಂಟ್ರಪ್ರಿನರ್ಶಿಪ್ ಅಲ್ಲಿ, ಮತ್ತೊಂದರಲ್ಲಿ ಎಲ್ಲದರಲ್ಲಿ ಸಾಧನೆ ಮಾಡೋದ್ರ ಜೊತೆಗೂ ಕೂಡ ನೀವು ರಾಮಚಂದ್ರಾಪುರ ಮಠಕ್ಕೆ ಹೋಗಿ, ಸ್ವರ್ಣವಲ್ಲಿ ಮಠಕ್ಕೆ ಹೋಗಿ, ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೋಗಿ, ದೊಡ್ಡ ಸಂಖ್ಯೆಯಲ್ಲಿ ಸಮುದಾಯದ ಯುವಕರು ಅಲ್ಲಿ ಭಾಗವಹಿಸ್ತಾ ಇರ್ತಾರೆ. ಟ್ರೆಡಿಷನ್ ಅಂಡ್ ಟೆಕ್ನಾಲಜಿ, ಮಾಡರ್ನಿಟಿ ಅಂಡ್ ಟ್ರೆಡಿಷನ್, ಇದೆರಡನ್ನೂ ಕಾಪಿಟ್ಕೊಂಡು ಬಂದಿರುವಂಥ ಸಮುದಾಯ. ಇವತ್ತು ಮತ್ತೆ ಸಮಾಜಕ್ಕೆ, ದೇಶಕ್ಕೆ ಹವ್ಯಕ ಸಮುದಾಯ ತೋರಿಸ್ಕೊಟ್ಟಿರುವಂಥ ಒಂದು ಬಹಳ ದೊಡ್ಡ ಒಂದು ಮೆಸೇಜ್ ಏನು ಅಂತಂದ್ರೆ, ಸಮಾಜದಲ್ಲಿ ಪ್ರಭಾವವನ್ನು ಬೀರಲಿಕ್ಕೆ, ಇನ್ಫ್ಲೂಯೆನ್ಸನ್ನು ಮಾಡಲಿಕ್ಕೆ ಸಂಖ್ಯೆಯ ಅವಶ್ಯಕತೆ ಇಲ್ಲ. ಸಮಾಜದ ಅಂತಃಸತ್ವ ಮತ್ತು ಎಲ್ಲ ಸಮಾಜಗಳಿಗೆ ಒಳ್ಳೆ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ಇಂಪಾರ್ಟೆಂಟು ಅನ್ನೋದನ್ನ ಪದೇ ತೋರಿಸಿದೆ. ಸಂಖ್ಯೆ ಬಹಳ ಕಡಿಮೆ ಇದ್ರೂ ಕೂಡ ಸಂಖ್ಯೆಗೆ ಮೀರಿರುವಂಥ ಒಂದು ಡಿಸ್ಪ್ರಪೋರ್ಷನೇಟ್ ಇನ್ಫ್ಲೂಯೆನ್ಸ್ ಇವತ್ತು ಹವ್ಯಕ ಸಮಾಜ, ಇವತ್ತು ಕರ್ನಾಟಕ ಮತ್ತು ಭಾರತದ ಸಮಾಜದ ಮೇಲೆ ಹೋಗ್ತಿದೆ. ನಂಗೆ ಅರುಣ್ ಶ್ಯಾಮ್ ಹೇಳ್ತಾ ಇದ್ರು, ದೇಶದಲ್ಲಿ ಅಟ್ಲೀಸ್ಟ್ 10ರಿಂದ 12 ಹೈಕೋರ್ಟ್ಗಳಲ್ಲಿ ಡೆಸಿಗ್ನೇಟೆಡ್ ಸೀನಿಯರ್ ಅಡ್ವೊಕೇಟ್ಸ್ಗಳು, ಸುಪ್ರೀಂ ಕೋರ್ಟ್, ಇದು ಹೈಕೋರ್ಟ್ಗಳಲ್ಲಿ ನಮ್ಮ ಜಡ್ಜ್ಗಳು ಕೂಡ ಹವ್ಯಕ ಸಮುದಾಯದವರಿದ್ದಾರೆ. ಅಂಡ್ ಇದು ಯಾವುದೂ ಕೂಡ, ಏಕೆಂದರೆ ನಾನು ಸಮಾಜದ ಹಲವಾರು ಜನ ಯುವಕರ ಜೊತೆಗೆ, ಸಾಧಕರ ಜೊತೆಗೆ ಹತ್ತಿರದಿಂದ ಒಡನಾಟ ಹೊಂದುವಂಥ ಅವಕಾಶ ಬಂದಿದ್ರಿಂದ, ನಥಿಂಗ್ ಆಫ್ ದಿಸ್ ವಾಸ್ ಗ್ರಾಂಟೆಡ್ ಆನ್ ಅ ಸಿಲ್ವರ್ ಪ್ಲಾಟರ್. ಯಾರೂ ಬಂದು ಗಿಫ್ಟ್ ಆಗಿ ಇದನ್ನು ಯಾರಿಗೂ ಕೊಟ್ಟಿದ್ದಲ್ಲ.
ಇವತ್ಯಾವುದು ಸಾಧನೆ ಇದೆ ಆ ಸಾಧನೆಯನ್ನ ದುಡಿದು ಪಡ್ಕೊಂಡಿರುವಂಥದ್ದು ಈ ಸಮಾಜದ ವಿಶೇಷತೆ. ನಾನು ಅರುಣ್ ಶ್ಯಾಮ್ ನನ್ನ ಸ್ನೇಹಿತರು ಅನ್ನೋದಕ್ಕೆ ಆ ಉದಾಹರಣೆ ಕೊಡ್ತಾ ಇದ್ದೀನಿ. ಸಣ್ಣ ಊರಿನಿಂದ ಬೆಂಗಳೂರಿಗೆ ಬಂದು ಮಠದಲ್ಲಿ ಸ್ವಾಮೀಜಿಗಳ ಗುರುವೃಂದದಲ್ಲಿ ಕೆಲಸ ಮಾಡಿ ಅಲ್ಲಿ ಸೇವೆ ಮಠಕ್ಕೆ ಮಾಡ್ತಾ ಮಾಡ್ತಾ ಜೊತೆಗೆ ಲಾ ಪರೀಕ್ಷೆಯನ್ನು ಬರೆದು ಲಾಯರ್ ಆಗಿ ಬಹುಶಃ ಅರುಣ್ ಶ್ಯಾಮ್ರು ಅವರ ಕೆರಿಯರ್ನಲ್ಲಿ ಫೀಸ್ ಇಸ್ಕೊಂಡು ಮಾಡಿರೋ ಕೇಸ್ಗಿಂತ ಬಿಟ್ಟಿ ಕೇಸೇ ಜಾಸ್ತಿ ಇರ್ಬೋದು. ಈ ರೀತಿ ಪ್ರಾಕ್ಟೀಸನ್ನು ಮಾಡಿ ಯಾರ ತಂದೆ ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿರ್ತಾರೋ ಹೈಕೋರ್ಟ್ನ ಜಡ್ಜ್ ಆಗಿರ್ತಾರೋ ಅವ್ರ ಮಕ್ಕಳು ಬಹಳ ಚಿಕ್ಕ ವಯಸ್ಸಿನಲ್ಲಿ ಸೀನಿಯರ್ ಅಡ್ವೊಕೇಟ್ ಆಗುವಂಥದ್ದೇನು ಬಹಳ ದೊಡ್ಡ ಸಾಧನೆ ಅಲ್ಲ. ರಾಜಕಾರಣದಲ್ಲಿ ಯಾವ ರೀತಿ ನಾವು ನೆಪೋಟಿಸಮ್ ನೋಡ್ತೀವೋ ಅಷ್ಟೇ ಅಥವಾ ಅದಕ್ಕಿಂತ ಜಾಸ್ತಿ ನೆಪೋಟಿಸಮ್ ನೀವು ಜುಡಿಷಿಯರಿಯಲ್ಲಿ ನೋಡ್ತೀವಿ. ಆದರೆ ಈ ರೀತಿ ಬಂದಂಥ ಒಬ್ಬ ಯುವಕ ಕರ್ನಾಟಕ ಹೈಕೋರ್ಟ್ನ ಇತಿಹಾಸದಲ್ಲಿ ಒನ್ ಆಫ್ ದಿ ಯಂಗೆಸ್ಟ್ ಡೆಸಿಗ್ನೇಟೆಡ್ ಸೀನಿಯರ್ ಅಡ್ವೊಕೇಟ್ಸ್ ಆಗಿ ನಾಮಕ ಆಗ್ತಾರೆ ಅಂತಂದ್ರೆ ಇಟ್ ಈಸ್ ಅ ರಿಫ್ಲೆಕ್ಷನ್ ಆಫ್ ದಿಸ್ ಕಮ್ಯುನಿಟೀಸ್ ಪರ್ಸುವೆನ್ಸ್ ಆಫ್ ಎಕ್ಸಲೆನ್ಸ್. ಸಾಧನೆ ಮಾಡಬೇಕು ಅನ್ನೋದ್ರ ಹಿಂಗಡೆ ಇರುವಂಥ ಒಂದು ಪ್ರತೀಕ. ನಾನು ಅವ್ರ ಹೆಸರು ಯಾಕೆ ತಗೊಂಡೆ ಅಂತಂದ್ರೆ ನನ್ನ ಸ್ನೇಹಿತರು ಅನ್ನೋ ಅಷ್ಟೇ ಕಾರಣಕ್ಕಲ್ಲ, ದಿಸ್ ಈಸ್ ಅ ಕ್ವಾಲಿಟಿ ದಟ್ ಇಸ್ ಸೀನ್ ಇನ್ ಆಲ್ ಅಚೀವರ್ಸ್ ಫ್ರಮ್ ದಿಸ್ ಕಮ್ಯುನಿಟಿ. ಇದು ಈ ಸಮಾಜದ ಒಂದು ವಿಶೇಷತೆ. ಇವತ್ತು ಯುವಕರಿಗೆ ನಾವು ಸಾಧನೆ ಮಾಡಿರುವಂಥ ಯುವಕರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿದ್ದೀವಿ. ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಇವತ್ತೆಲ್ರಿಗೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿರುವವರಿಗೆ ಸನ್ಮಾನ ಮಾಡುವಂಥದ್ದಿದೆ. ಒಂದು 4-5 ಅಂಶಗಳನ್ನು ಮಾತ್ರ ನಿಮ್ಮ ಎದುರುಗಡೆ ನಾನು ಪ್ರಸ್ತುತಪಡಿಸಲಿಕ್ಕೆ, ವಿಶೇಷವಾಗಿ ಇಲ್ಲಿರುವಂಥ ಯುವಕರ ಗಮನವನ್ನು ಸೆಳೀಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ನಾನು ಆಗಲೇ ಹೇಳಿದೆ, ಇವತ್ತು ಹವ್ಯಕ ಸಮಾಜ ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದೆ ಅಂತಂದ್ರೆ ಅದರ ಹಿಂದೆ ಪರಿಶ್ರಮ ಮತ್ತಷ್ಟು ಪರಿಶ್ರಮ ಇದೊಂದೇ ಇರುವಂಥ ಗುಟ್ಟು. ದೇರ್ ಇಸ್ ನೋ ಅದರ್ ಶಾರ್ಟ್ ಕಟ್. ದ ಪರ್ಸೂಟ್ ಆಫ್ ಎಕ್ಸಲೆನ್ಸ್ ಅಂತ ನಾವು ಇಂಗ್ಲಿಷ್ನಲ್ಲಿ ಕರಿತೀವಿ. ಸಮಾಜವಾಗಿಯೂ ದೇಶವಾಗಿಯೂ ಇವತ್ತು ಭಾರತಕ್ಕೆ ಬಹಳ ಅವಶ್ಯಕವಾಗಿರುವಂಥ ಗುಣ ಇದು. ನಾವೀಗ ಮತ್ತೆ ಮಾತನಾಡ್ತಾ ಇದ್ವಿ ಅದನ್ನೇನೆ, ವಿಶ್ವೇಶ್ವರ ಭಟ್ರು, ಶರತ್ತು, ನಾನು. ನಮ್ಮ ನಗರಗಳನ್ನು ನಾವು ಮೇಲ್ದರ್ಜೆಗೆ ಏರಿಸಬೇಕು ಅಂತಂದ್ರೆ ನಾವೆಷ್ಟೋ ಜನ ವಿದೇಶಕ್ಕೆ ಹೋಗಿ ವಾಪಸ್ ಬಂದಾಗ ನಮ್ಗೆ ಅನ್ಸುತ್ತೆ ಅಲ್ಲೆಲ್ಲ ಎಷ್ಟು ಚೆನ್ನಾಗಿತ್ತಪ್ಪ, ಹೆಂಗಿತ್ತು, ಎಷ್ಟು ಚೆನ್ನಾಗಿದೆ ಅಲ್ಲಿ ಕ್ವಾಲಿಟಿ. ಈ ಪರ್ಸೂಟ್ ಆಫ್ ಎಕ್ಸಲೆನ್ಸ್ ಇವತ್ತು ಭಾರತ ನಮ್ಮ ಇತಿಹಾಸದಲ್ಲಿ ನಾವು ಗೌರವ ನಮಗೆ ಸಿಕ್ಕಿದೆ ಅಂತ ಆದರೆ, ಸಿವಿಲೈಸೇಷನ್ಗಳನ್ನು ನಾವು ಸ್ಟಡಿ ಮಾಡಿದಾಗ ಮಾನವತೆ ತನ್ನ ಉತ್ಕೃಷ್ಟ ಶಿಖರವನ್ನು ಮುಟ್ಟಿದ್ದು ಭಾರತದಲ್ಲಿ ಅನ್ನೋದಾದರೆ ಇಟ್ ವಾಸ್ ಬಿಕಾಸ್ ವಿ ವರ್ಷಿಪ್ ದಿಸ್ ವ್ಯಾಲ್ಯೂ ಆಫ್ ಪರ್ಸೂಟ್ ಆಫ್ ಎಕ್ಸಲೆನ್ಸ್. ನಮ್ಮ ಪೂರ್ವಜರು ಕಟ್ಟಿರುವಂಥ ದೇವಸ್ಥಾನಗಳನ್ನು ನೋಡಿ ನೀವು. ನಾನು ಮೊನ್ನೆ ಚಿಕ್ಕಮಗಳೂರಿನಿಂದ ವಾಪಸ್ ಬರಬೇಕಾದ್ರೆ ಚನ್ನರಾಯಪಟ್ಟಣದ ಹತ್ರ ನುಗ್ಗೇಹಳ್ಳಿ ಅಂತ ಒಂದು ದೇವಸ್ಥಾನ ಇದೆ, ಒಂದು ಊರಿದೆ. ಅಲ್ಲಿ ಹೊಯ್ಸಳರು ಕಟ್ಟಿರುವಂಥ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ತಾವು ಆ ರೂಟ್ನಲ್ಲಿ ಹೋದಾಗ ಯಾವತ್ತಾದರೂ ಆ ನುಗ್ಗೇಹಳ್ಳಿ ಕಡೆ ಗೂಗಲಲ್ಲಿ ಹೋಗಿ ನೋಡಿ ಟ್ರೈ ಮಾಡಿ. ಆ ದೇವಸ್ಥಾನಕ್ಕೆ ಭಾಳ ಒಂಥರ ಹಳೆ ಬಿದ್ದಿದೆ. ನಾವು ಅದನ್ನು ಕರೆಕ್ಟಾಗಿ ಇವತ್ತು ಮೇಂಟೈನ್ ಕೂಡ ಮಾಡಿಲ್ಲ. ಇಟ್ ಈಸ್ ಅಗೇನ್ ಅ ರಿಫ್ಲೆಕ್ಷನ್ ಆಫ್ ಆರ್ ಪ್ರಯಾರಿಟೀಸ್. ನಾವು ನಮ್ಮ ಸಂಸ್ಕೃತಿಯನ್ನು, ನಮ್ಮ ಹೆರಿಟೇಜನ್ನು ಯಾವ ರೀತಿ ನಾವು ಕಾಪಾಡ್ಕೊಳ್ಳೋದಿಲ್ಲ ಅನ್ನೋಕ್ಕೆ. ಆ ದೇವಸ್ಥಾನ ನೋಡಿದಾಗ ನನಗೆ 2 ವಿಷಯ ನನ್ನ ಗಮನಕ್ಕೆ ಬಂತು. ದೇವಸ್ಥಾನದಲ್ಲಿ ಆ ಮೇಲ್ಗಡೆ ಗೋಪುರ ಏನಿದೆ, ಅದನ್ನ ಶಿಖರ ಏನಿದೆ, ಅದು ಕಾಲಕ್ರಮೇಣ ಹಾಳಾಗಿದ್ರಿಂದ ಯಾರೋ ದಾನಿಗಳು 1 ಕೋಟಿ ರೂಪಾಯಿ ದುಡ್ಡು ಕೊಟ್ರಂತೆ. ASI ಅವರು ಮತ್ತೆ ಸ್ಥಳೀಯ ಸಂಸ್ಥೆಗಳು ಒಂದಿಷ್ಟು ಜನ ಸೇರ್ಕೊಂಡು, ಡಿಪಾರ್ಟ್ಮೆಂಟ್ನವರು ಎಲ್ಲರೂ ಆ ಹಳೆ ದೇವಸ್ಥಾನದ ಗೋಪುರದ ಶಿಖರ ಮಾತ್ರ ಇವರು ಹೊಸದಾಗಿ ಕಟ್ಟಿಸಿದ್ದಾರೆ. ಕೆಳಗಡೆ ಎಲ್ಲ ಹೊಯ್ಸಳರ ಕಾಲದ ದೇವಸ್ಥಾನ ಇದೆ. ನೀವು
ನಮ್ಮ ತಂದೆ ತಾಯಿ ನಿಲ್ಲಿಸಿ ನಾನೊಂದು ಫೋಟೋ ತೆಗೆದೆ ಅಲ್ಲಿ. ನಾನು ಫೋಟೋ ತೆಗಿಬೇಕಾದ್ರೆ ನಾನು ಬಿಲೀವ್ ಇಟ್ ಫ್ರಮ್ ಮೀ, ನಾನು ಅದನ್ನು ಝೂಮ್ ಮಾಡಿಬಿಟ್ಟು ಆ ಗೋಪುರ ಮೇಲ್ಗಡೆ ಶಿಖರ ಬರ್ದಲೆ ಅಲ್ಲಿಂದ ಕೆಳಗಡೆ ಯಾವುದು ಒರಿಜಿನಲ್ ಸ್ಟ್ರಕ್ಚರ್ ಹೊಯ್ಸಳರು ಕಟ್ಟಿದ್ರಲ್ಲ ಅದು ಮಾತ್ರ ಕಾಣುವಷ್ಟು ಮಾತ್ರ ತೆಗೆದೆ. ಯಾಕೆಂದ್ರೆ ಮೇಲ್ಗಡೆ ನೋಡಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಕೆಟ್ಟದಾಗಿತ್ತು. ನನಗೆ ಆ ಮೊಮೆಂಟ್ನಲ್ಲಿ ನನಗೆ ಅನ್ಸಿದ್ದೇನು ಅಂತಂದ್ರೆ, ಹೊಯ್ಸಳರ ಕಾಲದಲ್ಲಿ ಇದೇ ಕನ್ನಡದ ಭೂಮಿಯಲ್ಲಿ ಇದೇ ಕನ್ನಡದ ಜನ ಎಂಥ ಉತ್ಕೃಷ್ಟವಾದಂಥ ದೇವಸ್ಥಾನ ಕಟ್ಟಿದ್ರು. ಅಲ್ಲಿ ಒಂದೊಂದು ಶಿಲೆ ಕೂಡ ಒಂದೊಂದು ಕತೆ ಹೇಳ್ತಾ ಇದೆ. ಹೊಯ್ಸಳರ ಶೈಲಿಯ ದೇವಸ್ಥಾನ ನೀವು ನೋಡಿರ್ತೀರ, ಎಷ್ಟು ಇಂಟ್ರಿಕೆಟ್ ಸ್ಕಲ್ಪ್ಟಿಂಗ್ ಆಗಿರುತ್ತೆ ಅದರಲ್ಲಿ ಅಂತ. ಯಾವುದೇ ಟೆಕ್ನಾಲಜಿ ಇಲ್ಲದೆ ಇದ್ದಂಥ ಟೈಮ್ನಲ್ಲಿ ಅಡ್ವಾನ್ಸ್ಡ್ ಇಂಜಿನಿಯರಿಂಗ್ ಸೊಲ್ಯೂಷನ್ಸ್ಗಳಿದ್ದಂಥ ಸಮಯದಲ್ಲಿ ಅಂಥ ದೇವಸ್ಥಾನವನ್ನು ಕಟ್ಟಿದ್ದಾರೆ ಅಂತಂದ್ರೆ ಎಂಥ ಪರ್ಸೂಟ್ ಆಫ್ ಎಕ್ಸಲೆನ್ಸ್ ಅವತ್ತಿದ್ದಿರ್ಬೋದು. ಅದೇ ದೇವಸ್ಥಾನದ ಸಣ್ಣ ರಿನೋವೇಷನ್ ಕೆಲಸನ 21ನೇ ಶತಮಾನದಲ್ಲಿ ಮಾಡುವಂಥ ಟೈಮ್ನಲ್ಲಿ ಅದೆರಡು ಅಟ್ಲೀಸ್ಟ್ ಮ್ಯಾಚ್ ಆಗುವಂಥ ಒಂದು ಈಸ್ಥೆಟಿಕ್ ಸೆನ್ಸು ಇಲ್ಲದೆ ನಾವು ಮಾಡಿದೀವಿ ಅಂತಂದ್ರೆ ದಿಸ್ ಇಸ್ ಎ ರಿಫ್ಲೆಕ್ಷನ್ ಆಫ್ ದಿ ಡಿಟ್ಯೂರರೇಟಿಂಗ್ ಸ್ಟ್ಯಾಂಡರ್ಡ್ಸ್ ಆಫ್ ಎಕ್ಸಲೆನ್ಸ್ ಇನ್ ದ ಸೊಸೈಟಿ. ನಾನಿಲ್ಲಿರುವಂಥ ಯುವಕರಿಗೆ ಮತ್ತು ತಮ್ಮ ಮೂಲಕ ಇಡೀ ಸಮಾಜಕ್ಕೆ ನಾನು ಮಾಡ್ತಾ ಇರುವಂಥ ಮನವಿ ಅಂತಂದ್ರೆ, ಇಡೀ ಪ್ರಪಂಚ ಭಾರತವನ್ನ ಇತಿಹಾಸದಲ್ಲಿ ಗೌರವಿಸಿದ್ ಯಾಕೆ ಅಂತಂದ್ರೆ, ಒಂದು ಬೆಂಕಿ ಪಟ್ಟಣದ ಒಳಗಡೆ ಮಡಿಸಿಟ್ಕೊಳ್ಳಿಕ್ಕೆ ಸಾಧ್ಯ ಇದ್ದಂತ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಅನ್ನ ಎಕ್ಸಲೆನ್ಸ್ ಮಾಡದಂತ ನಾಡು ಭಾರತ ಅಂದಿದ್ದಕ್ಕೆ. 1000 ವರ್ಷ ಆದರೂ ಕೂಡ ಎಷ್ಟೇ ಕೋವಿಡ್ಗಳು, ಸುನಾಮಿಗಳು, ಭೀಕರ ಬರಗಾಲಗಳು ಎಲ್ಲ ಬಂದು ಹೋದ್ರೂ ಕೂಡ ಅಲ್ಲಾಡದಲ್ಲೇ ಇದ್ದಂಥ ದೇವಸ್ಥಾನಗಳನ್ನು ಎಕ್ಸಲೆಂಟ್ ಆಗಿ ಕಟ್ಟಿರುವಂತಹ ಒಂದು ಕಲ್ಚರ್ ಅನ್ನೋ ಕಾರಣಕ್ಕೆ ಇವತ್ತು ಕೂಡ ಕುತುಬ್ ಮಿನಾರ್ ನೀವು ಹೋದ್ರೆ ಡೆಲ್ಲಿಯ ಈ ಚಳಿಯಲ್ಲಿ, ಮಳೆಯಲ್ಲಿ, ಮಾನ್ಸೂನ್ನಲ್ಲಿ ಇಷ್ಟು ವರ್ಷ ಆದರೂ ಕೂಡ 1 ಇಂಚು ರಸ್ಟ್ ಆಗದಲ್ಲೇ ಇರುವಂತಹ ಒಂದು ಮೆಟಲರ್ಜಿ ಸೈನ್ಸ್ ಅನ್ನ ಮಾಡಿ ಕುತುಬ್ ಮಿನಾರ್ನಲ್ಲಿ ನಾವೊಂದು ಕಟ್ಟಿದೀವಿ ಅಂತಂದ್ರೆ ಎಂಥ ಎಕ್ಸಲೆನ್ಸ್ ಇನ್ ಎವ್ರಿ ಫೀಲ್ಡ್ ನಮ್ಮಲ್ಲಿತ್ತು. ಇಮ್ಯಾಜಿನ್ ಮಾಡಿ. ನಾನು ನಿಮ್ಮೆಲ್ಲರಲ್ಲೂ ಮನವಿ ಮಾಡೋದೇನು ಅಂತಂದ್ರೆ, ಆಸ್ ಅ ಕಂಟ್ರಿ, ಆಸ್ ಅ ಕಲ್ಚರ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನ್ಯೂಮರಿಕಲಿ ಕಡಿಮೆ ಸಂಖ್ಯೆ ಇರುವಂಥ ಯಾವುದೇ ಸಮಾಜ ಮುಂದೆ ಬರಬೇಕು ಅಂತಂದ್ರೆ ಪರ್ಸೂಟ್ ಆಫ್ ಎಕ್ಸಲೆನ್ಸ್ ಅಲ್ಲದೆ ಬೇರೆ ಇನ್ನ ಯಾವ ಶಾರ್ಟ್ ಕಟ್ ಕೂಡ ಇಲ್ಲ. ದಿಸ್ ಇಸ್ ದಿ ಹಾರ್ಶ್ ರಿಯಾಲಿಟಿ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ದಿನನಿತ್ಯದ ನಾವು ಕೃಷಿಲಿರ್ಬೋದು, ಆಂಟ್ರಪ್ರಿನರ್ಶಿಪ್ ಇರ್ಬೋದು, ರಿಸರ್ಚ್ ಇರ್ಬೋದು, ಸಾಫ್ಟ್ವೇರ್ ಇರ್ಬೋದು, ಯಾವ ಕ್ಷೇತ್ರ ನಾವು ಆಯ್ಕೆ ಮಾಡ್ಕೊಳ್ತೀವೋ ಅಲ್ಲಿ ಭಾರತೀಯರೊಬ್ರು ಇದ್ದಾರೆ ಅಂತಂದ್ರೆ, ಹವ್ಯಕ ಸಮಾಜದ ಒಬ್ಬರು ವ್ಯಕ್ತಿ ಇದ್ದಾರೆ ಅಂತಂದ್ರೆ ಎಕ್ಸಲೆನ್ಸಿಗೆ ಅದು ಪರ್ಯಾಯ ಶಬ್ದ ಆಗಬೇಕು. ದಟ್ ಶುಡ್ ಬಿ ದ ವ್ಯಾಲ್ಯೂ ದಟ್ ವಿ ಶುಡ್ ಇಂಬೈಬ್. ಎರಡನೇದು, ನಾನು ಹಿಂದೆ ಕೂಡ ಒಮ್ಮೆ ಮಾತನಾಡ್ತಾ ತಮ್ಮಲ್ಲಿ ನಾನು ಹೇಳಿದ್ದೆ, ಎಲ್ಲೇ ಹೋದರೂ ಎಲ್ಲ ಸಮಾಜದ ಭಾರತದ ಯುವಕರಿಗೆ ನಾನು ಮಾಡ್ತಾ ಇರುವಂಥ ಮನವಿ ಇದ್ದೇನೆ. ಈ ಹಿಂದಿನ ಜನರೇಷನ್, ನಮ್ಮ ತಂದೆ ತಾಯಿ ಜನರೇಷನ್ನಿಗೂ ಇಲ್ಲಿ ವೇದಿಕೆ ಮೇಲಿರುವಂಥ ನಮ್ಮ ಜನರೇಷನ್ಗೂ ಇರುವಂಥ ಒಂದು ತುಂಬ ದೊಡ್ಡ ವ್ಯತ್ಯಾಸ ಅಂತಂದ್ರೆ, ವಿ ಆರ್ ಲಿವಿಂಗ್ ಇನ್ ಅ ವೆರಿ ವೆರಿ ಫಾರ್ಚುನೇಟ್ ಟೈಮ್. ನೀವು ಒಂದ್ಸತಿ ನಿಮ್ಮ ತಂದೆ ತಾಯಿಗಳ ಹತ್ರ ಅಥವಾ ಹಿರಿಯರ ಹತ್ರ ನೀವು ಕೇಳಿ, ಬರೀ 30-35 ವರ್ಷದ ಹಿಂದೆ ಎಷ್ಟು ಕಷ್ಟ ಇತ್ತು ದೇಶದಲ್ಲಿ ಅಂತ. ಶಿಕ್ಷಣಕ್ಕೆ ಎಷ್ಟು ಕಷ್ಟಪಡಬೇಕಿತ್ತು. ಎಷ್ಟೋ ಮನೆಗಳಲ್ಲಿ ಈಗಲೂ ಕೂಡ ವಾರದನ್ನದ ಕತೆ ಹೇಳುವಂತ ಎಷ್ಟೋ ಜನ ಇದ್ದಾರೆ. ಬುಧವಾರ ಒಬ್ರು ಮನೇಲಿ ಊಟ ಮಾಡಿದ್ವಿ, ಗುರುವಾರ ಒಬ್ರು ಮನೇಲಿ ಊಟ ಮಾಡಿದ್ವಿ. ಅಂಡ್ ಇದು ಒಂದು ಸಮುದಾಯಕ್ಕೆ ಮತ್ತೊಂದು ಸಮುದಾಯಕ್ಕೆ ಅಂತಿರಲಿಲ್ಲ, ಇಡೀ ದೇಶದಲ್ಲಿ ಅಷ್ಟು ಬಡತನ ಇತ್ತು, ಅಷ್ಟು ಕಷ್ಟ ಇತ್ತು. ಸೊ ಸಹಜವಾಗಿ ಅಷ್ಟು ಸವಾಲುಗಳಿದ್ದಂಥ ಜನರೇಷನ್ನಲ್ಲಿ ಯು ಕ್ಯಾನಾಟ್ ಎಕ್ಸ್ಪೆಕ್ಟ್ ದ ರಿಸ್ಕ್ ಅಪೆಟೈಟ್ ಟು ಬಿ ಆಸ್ ಹೈ ಆಸ್ ದಿಸ್ ಜನರೇಷನ್. ಸಹಜವಾಗಿ ಅವರಿಗೆ ಅಯ್ಯೋ ನಮ್ಗೆಲ್ಲೋ ಒಂದು ಸಣ್ಣದೊಂದು ಬ್ಯಾಂಕ್ ಕೆಲಸ ಸಿಕ್ಕಿದ್ರೆ ಸಾಕಪ್ಪ, ಹೆಂಗೋ ಮನೇಲಿರುವಂಥ 2 ತಂಗಿರ್ ಮದುವೆ ಮಾಡ್ಬೋದು, ಇನ್ನೂ ಮನೇಲಿ ಎಷ್ಟೋ ಜವಾಬ್ದಾರಿ ಇದೆ ಅದನ್ನ ನಡೆಸ್ಬೋದು.
ಈ ಎಲ್ಲ ಸವಾಲುಗಳು ಅವ್ರಿಗಿತ್ತು. ನಮಗಿರುವಂಥ ಕುಶನ್ನು, ಬಫರ್ ಅವ್ರಿಗಿರಲಿಲ್ಲ. ಆದರೆ ಇವತ್ತಿನ ಜನರೇಷನ್ಗೆ ವಿ ಹ್ಯಾವ್ ಅ ಯುನೀಕ್ ಅಡ್ವಾಂಟೇಜ್. ನಮ್ಮ ತಂದೆ ತಾಯಿಗಳು, ನಮ್ಮ ಮನೆಯವರು 30 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತು ನಾವೆಲ್ಲ ಸಾಕಷ್ಟು ಮುಂದೆ ಬಂದಿದ್ದೀವಿ. ವಿ ಹ್ಯಾವ್ ಸಮ್ ಕೈಂಡ್ ಆಫ್ ಅ ಸೇಫ್ಟಿ ನೆಟ್. ಸೊ ಇಟ್ ಈಸ್ ದಿಸ್ ಜನರೇಷನ್ಸ್ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ರಿಸ್ಕ್ಸ್ ಅಂಡ್ ಬಿಕಮ್ ಆಂಟ್ರಪ್ರಿನರ್ಸ್ ಅಂಡ್ ಕ್ರಿಯೇಟ್ ವೆಲ್ತ್ ಫಾರ್ ದ ಕಂಟ್ರಿ. ಇದು ನಮ್ಮ ಜವಾಬ್ದಾರಿ. ನಮ್ಮ ಹಿಂದಿನ ತಲೆಮಾರು ಅದನ್ನು ಮಾಡ್ಲಿಕ್ಕಾಗಲಿಲ್ಲ ಅಂತಂದ್ರೆ ದೇ ಹ್ಯಾಡ್ ವ್ಯಾಲಿಡ್ ಎಕ್ಸ್ಕ್ಯೂಸಸ್. ಬಟ್ ನಮಗೆ ಯಾವುದೇ ಎಕ್ಸ್ಕ್ಯೂಸ್ ಇಲ್ವೇ ಇಲ್ಲ. ಅವ್ರಿಗೆ ಮನೆ ಕೂಡ ಇರಲಿಲ್ಲ. ಇವತ್ತು ಎಷ್ಟೋ ಜನಕ್ಕೆ ಆಗಿನ ಸ್ಥಿತಿ ಕಂಪೇರ್ ಮಾಡಿದ್ರೆ ಬಹಳಷ್ಟು ಮುಂದುವರೆದಿದೆ. ಇಡೀ ದೇಶ ಮುಂದುವರೆದಿದೆ. ಇವತ್ತು ಭಾರತ, ವಿ ಆರ್ ಅ $2,000 ಪರ್ ಕ್ಯಾಪಿಟಾ ಇನ್ಕಮ್ ಇಕಾನಮಿ. ಮುಂದುವರಿದ ರಾಷ್ಟ್ರ ಆಗಬೇಕು, ಪ್ರಧಾನಮಂತ್ರಿಗಳು ಹೇಳಿರೋ ಹಂಗೆ ವಿಶ್ವಗುರು ಭಾರತ ಆಗಬೇಕು ಅಂತಂದ್ರೆ ನಾವು ಕಡಿಮೆ ಅಂದ್ರೂ ಕೂಡ, ಚೈನಾದ ಈಗಿನ ಲೆವೆಲ್ಗೆ ನಾವು ಬರಬೇಕು ಅಂದ್ರೂ ಕೂಡ ನಾವು $10,000 ಪರ್ ಕ್ಯಾಪಿಟಾ ಇನ್ಕಮ್ ಇಕಾನಮಿ ಆಗಬೇಕು. ಅಂಡ್ ಹೊಸ ಉದ್ಯಮಗಳನ್ನು ಶುರು ಮಾಡದಲೆ, ಹೊಸ ಇನ್ನೋವೇಷನ್ ಮಾಡದಲೆ, ರಿಸ್ಕ್ ಅನ್ನ ತಗೊಂಡು ಏನೋ ಒಂದನ್ನ ನಾವು ಹೊಸದನ್ನ ನಾವು ಸೃಷ್ಟಿ ಮಾಡ್ತೀವಿ, ವ್ಯಾಲ್ಯೂ ಅಡಿಷನ್ ಮಾಡ್ತೀವಿ ಸಮಾಜದಲ್ಲಿ ಅನ್ನೋದನ್ನ ನಾವು ಮಾಡಲಿಲ್ಲ ಅಂತಂದ್ರೆ ವಿ ಕ್ಯಾನ್ ನೆವರ್ ಅಚೀವ್ ದಿಸ್ ಗೋಲ್ ಆಫ್ ಅ $10,000 ಪರ್ ಕ್ಯಾಪಿಟಾ ಇನ್ಕಮ್ ಇಕಾನಮಿ. ನನಗೆ ನಿಮ್ಮ ಮೇಲಿರುವಂತ ಭರವಸೆ ಏನು ಅಂತಂದ್ರೆ, ಯು ವಿಲ್ ಬಿಲ್ಡ್ ಆನ್ ದಿ ಸಕ್ಸೆಸಸ್ ಆಫ್ ದ ಪಾಸ್ಟ್. ಅಂಡ್ ಹಿಂದೆ ನಾವು ಏನು ಸಾಧನೆ ಮಾಡಿದ್ವೋ, ನಮ್ಮ ಹಿಂದಿನ ತಲೆಮಾರು ಏನು ಸಾಧನೆ ಮಾಡಿದೆಯೋ ಅದರ 100 ಪಟ್ಟು ಸಾಧನೆ ಮಾಡುವಂತ ಅವಕಾಶ ಈ ಜನರೇಷನ್ಗಿದೆ. ಲೆಟ್ ಅಸ್ ಗ್ರ್ಯಾಪ್ ದಿ ಆಪರ್ಚುನಿಟೀಸ್ ಬೈ ಬೋತ್ ಹ್ಯಾಂಡ್ಸ್ ಅಂಡ್ ಟೇಕ್ ದಿಸ್ ಫಾರ್ವರ್ಡ್. As we speak, we are the world's fastest growing large economy. ಎಷ್ಟು ಭರಪೂರವಾದಂಥ ಅವಕಾಶಗಳು ಈ ದೇಶದಲ್ಲಿದೆ. ಈ ಅವಕಾಶಗಳನ್ನು ನಾವು ಉಪಯೋಗಿಸ್ಕೊಳ್ಳೋಣಂತೆ. ಈ ಸಮಾಜದಿಂದ, ಯಾಕೆಂದ್ರೆ ಜನರಲಿ ಬ್ರಾಹ್ಮಣರಲ್ಲಿ ಬಿಸ್ನೆಸ್ ಮಾಡುವಂಥದ್ದು ಮತ್ತೊಂದು ಮಾಡುವಂಥದ್ದು ಬಹಳ ಕಡಿಮೆ. ಆದರೆ ಅದಕ್ಕೆ ಒಂದು ರೀತಿ ಎಕ್ಸೆಪ್ಷನ್ ಅಂತಂದ್ರೆ ಆ ಆಂಟ್ರಪ್ರಿನೋರಲ್ ಎಬಿಲಿಟಿ ನಾವು ಹವ್ಯಕ ಸಮಾಜದಲ್ಲಿ ನೋಡಿದ್ವಿ. ಬಟ್ ನಾವು ಇಷ್ಟಕ್ಕೆ ಕಾಂಪ್ಲೆಸೆಂಟ್ ಆಗಬಾರ್ದು, ಇಷ್ಟಕ್ಕೆ ನಾವು ಬಹಳ ಸಂತುಷ್ಟರಾಗಬಾರ್ದು. ಲಕ್ಷಾಂತರ ಜನಕ್ಕೆ ಉದ್ಯೋಗ ನೀಡುವಂಥ, ದೇಶಕ್ಕೆ ಮಿಲಿಯನ್ ಗಟ್ಟಲೆ ಡಾಲರ್ಗಳನ್ನು ಅರ್ನ್ ಮಾಡುವಂಥ, ಸಮಾಜದಲ್ಲಿ ಹೊಸ ಹೊಸ ಟೆಕ್ನಾಲಜಿಗಳನ್ನು, ಇನ್ನೋವೇಷನ್ ಅನ್ನು ತಂದು ಲಕ್ಷಾಂತರ ಕೋಟ್ಯಾಂತರ ಜನರ ಜೀವನದಲ್ಲಿ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಲ್ಲಂಥ ಒಂದು ಅಂತಃಶಕ್ತಿ ಈ ಸಮಾಜದ ಯುವಕರಲ್ಲಿದೆ. ಅದನ್ನ ನಾವು ಗೌರವಿಸಿಕೊಂಡು ನಾವು ಅದರ ಮೇಲೆ ಕೆಲಸ ಮಾಡಬೇಕಿದೆ. ದಿಸ್ ಇಸ್ ಮೈ ವೆರಿ ವೆರಿ ಸಿನ್ಸಿಯರ್ ರಿಕ್ವೆಸ್ಟ್. ಹಿಂದೆ ನೀವು ಒಂದು ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ನಿಮಗೆ 5 ಲಕ್ಷ ರೂಪಾಯಿ ಲೋನ್ ಹುಟ್ಟಿಸೋದು ಕಷ್ಟ ಆಗ್ತಾ ಇತ್ತು. ಇವತ್ತು ನಿಮಗೆ ಸರ್ಕಾರದ ಸ್ಟ್ಯಾಂಡ್ ಅಪ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ಮುದ್ರಾ ಯೋಜನೆ ಲೋನ್ಸ್ಗಳು, VCಗಳು, ಏಂಜಲ್ ಇನ್ವೆಸ್ಟರ್ಸ್ಗಳು, ಎಷ್ಟು ದೊಡ್ಡ ಇಕೋಸಿಸ್ಟಮ್ ಇವತ್ತು ದೇಶದಲ್ಲಿ ಇಂಪ್ರೂವ್ ಆಗ್ತಾ ಇದೆ. ಇದ್ರ ಕಡೆಗೆ ನಾವು ಹೋಗಬೇಕು. ಇದಕ್ಕೆ ಮುಂದುವರೆದು ಸಪೋರ್ಟ್ ಮಾಡ್ತೀವಿ ಎನ್ನುವಂಥ ಮಕ್ಕಳಿಗೆ ತಂದೆ ತಾಯಿಗಳು ದಯವಿಟ್ಟು ಅವರಿಗೆ ಪ್ರೋತ್ಸಾಹ ಮಾಡಬೇಕು, ಅವರಿಗೆ ಬೆನ್ನು ತಟ್ಟಬೇಕು ಅನ್ನುವಂಥ ಮನವಿ ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಎಷ್ಟೋ ಸತಿ ಮಕ್ಕಳಿಗೆ ದರ್ ಗ್ರೇಟೆಸ್ಟ್ ಬ್ಯಾಟಲ್ ಯಾವ್ದಾಗೋಗತ್ತೆ ಅಂತಂದ್ರೆ, ಹೊರಗಡೆ ಇರೋರೆಲ್ಲರೂ ಕನ್ವಿನ್ಸ್ ಮಾಡಿರ್ತಾರೆ ಅವರು, ಆದರೆ ಮನೇಲಿರುವಂಥ 4 ಜನನ ತಂದೆ ತಾಯಿಗಳನ್ನು ಕನ್ವಿನ್ಸ್ ಮಾಡೋದೇ ಬಹಳ ಕಷ್ಟ ಆಗ್ಬಿಡುತ್ತೆ. ವರ್ಕೌಟ್ ಆಗಲಿಲ್ಲ ಅಂದ್ರೆ ಇಟ್ಸ್ ಓಕೆ. ವಿ ಮಸ್ಟ್ ಬಿ ಓಕೆ ಟು ಫೇಲ್ ಅಂಡ್ ವಿ ಮಸ್ಟ್ ಬಿ ಓಕೆ ಟು ರೀಬಿಲ್ಡ್. ಅವಾಗ ಮಾತ್ರ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಗೋದು. ಆ ಕಲ್ಚರ್ಗೂ ಕೂಡ ತಂದೆ ತಾಯಿಗಳು ಮಕ್ಕಳಿಗೆ ಸಹಾಯ ಮಾಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ನನ್ನ ಕಡೆಯ ಒಂದು ರಿಕ್ವೆಸ್ಟ್ ಇದೆ. ನೀವೆಲ್ಲರೂ ಕಳೆದ ಕೆಲವು ದಿವಸಗಳಿಂದ ನ್ಯೂಸ್ ಪೇಪರ್ನಲ್ಲಿ 2-3 ದಿವಸದಿಂದ ಯು ಮಸ್ಟ್ ಬಿ ಫಾಲೋಯಿಂಗ್ ಅಮೆರಿಕಾದಲ್ಲಿ ಏನು ನಡೀತಾ ಇದೆ ಚರ್ಚೆ ಅಂತ. ಅಮೆರಿಕಾದಲ್ಲಿ ಟ್ರಂಪ್ 2-3 ದಿವಸದ ಹಿಂದೆ ಭಾರತದಲ್ಲಿ ಹುಟ್ಟಿರುವಂಥ ಶ್ರೀರಾಮ್ ಕೃಷ್ಣನ್ ಅನ್ನುವಂಥ ಒಬ್ಬ ಇಂಜಿನಿಯರನ್ನ ಅಮೆರಿಕ ದೇಶದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫ್ರೇಮ್ವರ್ಕ್ ಅನ್ನ, ರೆಗ್ಯುಲೇಷನ್ ಅನ್ನ ಹೆಡ್ ಮಾಡುವಂಥ ಒಂದು ಬಹಳ ಇಂಪಾರ್ಟೆಂಟ್ ಪೊಸಿಷನ್ಗೆ ಅಪಾಯಿಂಟ್ ಮಾಡಿದ್ರು. ಟ್ವಿಟರ್ನಲ್ಲಿರೋರು ಮತ್ತೆ ಗ್ಲೋಬಲ್ ನ್ಯೂಸ್ನ ಫಾಲೋ ಮಾಡ್ತಾ ಇರೋರು ನಿಮಗೆ ಗೊತ್ತಿರುತ್ತೆ.
ಕಳೆದ 3 ದಿವಸದಲ್ಲಿ the amount of racism, the amount of hate that this just single appointment has generated, unbelievable. ಏನು ಎಷ್ಟು ಎಲ್ಲ ಕಡೆ ಇಂಡಿಯನ್ಸ್ ಬರ್ತಾ ಇದ್ದಾರಾ, ಇಂಡಿಯನ್ಸ್ ತಗೊಂಡು ಹೋಗ್ತಾ ಇದ್ದಾರಾ, ಏನಕ್ಕೆ ಇವ್ರನ್ನ ಅಪಾಯಿಂಟ್ ಮಾಡಿದ್ರು, ಇನ್ನೊಂದಾಯ್ತು. ನೀವು ಯೋಚನೆ ಮಾಡಿ, ಇದಕ್ಕಿಂತ ಇಂಪಾರ್ಟೆಂಟ್ ಪೋಸ್ಟಿಗೆ ಇಲಾನ್ ಮಸ್ಕನ್ನ ಅಪಾಯಿಂಟ್ ಮಾಡಿದ್ದಾರೆ. ಇನ್ನೆಷ್ಟು ಜನ ನಾನ್ ಬ್ರೌನ್ ಪೀಪಲ್ನ ಅಪಾಯಿಂಟ್ ಮಾಡಿದ್ದಾರೆ. ಎಷ್ಟೋ ಜನ ಬೇರೆ ದೇಶದಲ್ಲಿ ಹುಟ್ಟಿರುವಂಥ ಹಿಸ್ಪ್ಯಾನಿಕ್ಸ್ ಅನ್ನ, ವೈಟ್ಸ್ ಅನ್ನ ಅಪಾಯಿಂಟ್ ಮಾಡಿದ್ದಾರೆ. ಆದರೆ ಅವ್ರು ಯಾವ ವಿಷಯದಲ್ಲಿ ಬಂದಾಗಲೂ ಕೂಡ ಇಷ್ಟೊಂದು ರೇಸಿಸಮು ಅಪೋಸಿಷನ್ ಬರಲಿಲ್ಲ. ಆದರೆ ಶ್ರೀರಾಮ್ ಕೃಷ್ಣನ್ ಅಪಾಯಿಂಟ್ಮೆಂಟಿಗೆ ಇಷ್ಟೊಂದು ಅಪೋಸಿಷನ್ ಯಾಕೆ ಬಂದಿದೆ ಅಂದರೆ ಚರ್ಮದ ಬಣ್ಣ ಬೇರೆ ಇದೆ ಅಂತ. ದೇರ್ ಇಸ್ ಅನ್ ಅಂಡರ್ಲೈಯಿಂಗ್ ಮೆಸೇಜ್ ನಮ್ಮೆಲ್ರಿಗೂ ಕೂಡ. ಬೇರೆ ದೇಶ ಎಷ್ಟೇ ಆಪರ್ಚುನಿಟಿಗಳನ್ನು ಕೊಟ್ಟು ಎರಡೆರಡು ಕೈಯಿಂದ ಕೂಡ ನಾನು ನಿಮ್ಮನ್ನು ಬರ ಮಾಡ್ಕೋತೀನಿ, ನಿನಗೆ ಪ್ರಯಾರಿಟಿಲಿ H1B ವೀಸಾ ಕೊಡ್ತೀನಿ ಅಂತಂದ್ರೂ ಕೂಡ ಅದು ಯಾವತ್ತೂ ಕೂಡ ನಮ್ಮದು ಅಂತ ಆಗೋದಿಲ್ಲ. ಇದಕ್ಕೆ ಒಂದೇ ಸೊಲ್ಯೂಷನ್ ಏನು ಅಂತಂದ್ರೆ, ಮುಂದಿನ ಜನರೇಷನ್ನ ಗೂಗಲ್, ಮುಂದಿನ ಜನರೇಷನ್ನ ಆಪಲ್, ಮುಂದಿನ ಜನರೇಷನ್ನ ಮೈಕ್ರೋಸಾಫ್ಟ್ ನಂತ ಕಂಪನಿಗಳು ಭಾರತದಿಂದ ಬರಬೇಕು, ಭಾರತದ ಫೌಂಡರ್ಗಳು ಅದನ್ನ ಕಟ್ಟಬೇಕು. ದಟ್ ಈಸ್ ದ ಓನ್ಲಿ ಸೊಲ್ಯೂಷನ್ ಫಾರ್ ದಿಸ್. ನಾವು ಇವತ್ತು ಮಾತನಾಡ್ತಾ ಇದ್ವಿ, ನನಗೆ ಕಳೆದೊಂದು 4-5 ದಿವಸದಿಂದ ನನ್ನ ಯಾವ DM ಓಪನ್ ಮಾಡಿದ್ರು ಸಾವಿರಾರು ಮೆಸೇಜು, ಥ್ಯಾಂಕ್ ಯು US ಕಾನ್ಸುಲೇಟ್ ತಗೊಂಡ್ಬಂದಿದ್ದಕ್ಕೆ, US ಕಾನ್ಸುಲೇಟ್ ತಗೊಂಡ್ಬಂದಿದ್ದಕ್ಕೆ ಬೆಂಗಳೂರಿಗೆ ಅಂತ. US ಕಾನ್ಸುಲೇಟ್ ಬೆಂಗಳೂರಿಗೆ ಬಂದಿದ್ದು ಸಂತೋಷ ಇದೆ. ಬಟ್ ನನಗೆ ಇನ್ನೊಂದು ಆಶ್ಚರ್ಯ ಆಗಿದ್ದು, ಫ್ಲಿಪ್ ಸೈಡ್ ನಾನು ಕೌಂಟರ್ ಇಂಟ್ಯೂಟಿವ್ ಅಲ್ಲಿ ನೋಡಿದಾಗ ಇಷ್ಟೊಂದು ಜನ ತುದಿಗಾಲಲ್ಲಿ ನಿಂತಿದಾರಲ್ಲಪ್ಪ, ಬಂದ್ರೆ ಅವಕಾಶ ಸಾಕು ಓಡೋಗ್ಬಿಡೋಣ ಅಮೆರಿಕಾಗೆ ಅಂತ. ಐ ಆಮ್ ನಾಟ್ ಸೇಯಿಂಗ್ ಎವ್ರಿಥಿಂಗ್ ಇಸ್ ರೈಟ್ ಇನ್ ಇಂಡಿಯಾ, ಬಟ್ ದ ರೆಸ್ಪಾನ್ಸಿಬಿಲಿಟಿ ಟು ಫಿಕ್ಸ್ ಥಿಂಗ್ಸ್ ಇನ್ ಇಂಡಿಯಾ ಇಸ್ ಆರ್ಸ್, ನೋಬಡಿ ಎಲ್ಸಸ್. ಇದು ನಮ್ಮ ಜವಾಬ್ದಾರಿ. ಅಂಡ್ ದಿ ಎಕ್ಸಾಂಪಲ್ ಆಫ್ ಶ್ರೀರಾಮ್ ಕೃಷ್ಣನ್ಸ್ ಅಪಾಯಿಂಟ್ಮೆಂಟ್ ಇಸ್ ಅ ಗ್ಲೇರಿಂಗ್ ಎಕ್ಸಾಂಪಲ್ ನಮಗೆ. ನೀನು ಎಷ್ಟೇ ಸಾಧನೆ ಮಾಡಿರ್ಬೋದು, ಎಂಥ ಹೈ ಸ್ಕಿಲ್ಡ್ ಇರ್ಬೋದು, ನೀನು ಏನೇ ಇರ್ಬೋದು, ಬಟ್ ಫ್ರಂಟ್ ಲೈನಿಗೆ ನಿಮ್ಮನ್ನು ತಗೊಂಡು ಬರ್ತೀವಿ ಅಂದಾಗ ಒಂದು ಕಲ್ಚರಲ್ ರೆಸಿಸ್ಟೆನ್ಸ್ ಅಲ್ಲಿ ಕೂಡ ಕಾಣುತ್ತೆ ಅಂತ. ಆ ಕಲ್ಚರಲ್ ರೆಸಿಸ್ಟೆನ್ಸ್ ಪ್ರಪಂಚದ ಎಷ್ಟೋ ದೇಶಗಳನ್ನು ನಾವು ನೋಡ್ತೀವಿ. ಬಟ್ ಅದನ್ನು ನಾವು ಬಗೆಹರಿಸಬೇಕು ಅಂತಂದರೆ ನಮ್ಮ ದೇಶದಲ್ಲಿ ಈ ಮಟ್ಟದ ಕಂಪನಿಗಳನ್ನು, ಇನ್ಸ್ಟಿಟ್ಯೂಷನ್ಸನ್ನು ನಾವಿವತ್ತು ಕಟ್ಟಬೇಕಾಗಿದೆ. ಇದು ನಾನು ನಿಮ್ಮಲ್ಲಿ ಮಾಡ್ತಾ ಇರುವಂಥ ಮನವಿ. ಐ ಆಮ್ ಟ್ರೈಂಗ್ ಟು ಗಿವ್ ಅ ಬಿಗ್ ಪಿಕ್ಚರ್ ಆಫ್ ವಾಟ್ ವಿ ನೀಡ್ ಟು ಡೂ. ಕಡೆಯದಾಗ ಒಂದು ಮನವಿ ಇದೆ. ನಾನು ಐ ಥಿಂಕ್ ಐ ಹ್ಯಾವ್ ಆಲ್ರೆಡಿ ಓವರ್ ಶಾಟ್ ಮೈ ಟೈಮ್. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟು, ನಾನು ಆಗಲೇ ಬಿಗಿನಿಂಗ್ನಲ್ಲೂ ಹೇಳಿದೆ, ಈ ಸಮಾಜದ ವಿಶೇಷತೆ ಅಂತಂದರೆ ಎಷ್ಟೇ ಮಾಡರ್ನಿಟಿ ಇದ್ರೂ ಕೂಡ, ಎಷ್ಟೇ ಆಧುನಿಕತೆ ಇದ್ರೂ ಕೂಡ ನಮ್ಮ ಸ್ವಂತಿಕೆಯನ್ನು, ಸ್ವಂತ ಸಂಸ್ಕೃತಿಯನ್ನು ಕಾಪಿಟ್ಕೊಂಡಿರುವಂಥ ಸಮಾಜ ಇದು ಅಂತ. ನನಗೆ ಬಹಳ ಖುಷಿ ಮತ್ತು ನನ್ನ ಮನವಿ ಅಂತಂದರೆ, ನಾವು ಎಲ್ಲ ಸಾಧನೆ ಮಾಡೋದ್ರ ಜೊತೆಗೆ ಇವತ್ತಿನ ದೇಶದ, ಇವತ್ತಿನ ಕಾಲಘಟ್ಟಕ್ಕೆ ಬೇಕಾಗಿರುವಂಥ ಎಲ್ಲ ಆಧುನಿಕತೆಗೆ ತೆರೆದುಕೊಳ್ಳೋದ್ರ ಜೊತೆಗೆ ನಾವೆಲ್ಲಿಂದ ಬಂದ್ವಿ ಮತ್ತು ನಾವು ಯಾರು ಅನ್ನುವಂಥ ಬೇರುಗಳನ್ನು ಮಾತ್ರ ನಾವು ಯಾವ ಕಾರಣಕ್ಕೂ ಮರಿಬಾರದು. ದ್ಯಾಟ್ ಈಸ್ ವಾಟ್ ಮೇಕ್ಸ್ ಅಸ್ ಯುನೀಕ್, ದಟ್ ಈಸ್ ವಾಟ್ ಮೇಕ್ಸ್ ಅಸ್ ಸ್ಪೆಷಲ್. ನನ್ನ 3 ರಿಕ್ವೆಸ್ಟ್ ಇದೆ ನಿಮಗೆ, 3 ರಿಕ್ವೆಸ್ಟ್. ವಿಶೇಷವಾಗಿ ಇಲ್ಲಿರುವಂಥ ಯುವಕರಲ್ಲಿ ನನ್ನ ಮನವಿ ಇದೆ. ನಾನು ಇತ್ತೀಚೆಗೆ ಉತ್ತರ ಕರ್ನಾಟಕದ ನನಗೆ ಉತ್ತರ ಕರ್ನಾಟಕದ ಊಟ ಬಹಳ ಇಷ್ಟ. ನಾನು ಮೊನ್ನೆ ನಮ್ಮ ಸ್ನೇಹಿತರೊಬ್ಬರು ಮನೆಗೆ ಹೋಗಿದ್ದೆ. ಅವ್ರ ಮನೇಲಿ ಊಟ ಮಾಡ್ತಾ ನಾನು ಕೇಳಿದೆ, ಅವನು ಇತ್ತೀಚೆಗೆ ಮದುವೆ ಆಗಿದ್ದ. ನಾನು ಅವನಿಗೆ ಕೇಳಿದೆ, ಯಾರು ಮಾಡಿದ್ದಪ್ಪ, ನಿನ್ನ ಹೆಂಡತಿ ಮಾಡಿದ್ದ, ಅಮ್ಮ ಮಾಡಿದ್ದ ಅಂತ. ಆಗ ಅವನು ಹೇಳ್ದ, ನನ್ನ ಹೆಂಡತಿಗೆ ರೊಟ್ಟಿ ಬಡಿಲಿಕ್ಕೆ ಬರಲ್ಲ, ಲಟ್ಟಣಿಗೆಯಲ್ಲಿ ಮಾಡ್ತಾಳೆ, ಆದರೆ ರೊಟ್ಟಿ ಅಮ್ಮ ಬಡದು ನನಗೆ ಕೊಟ್ಟಿರೋದು, ಅಮ್ಮಂಗೆ ಮಾತ್ರ ರೊಟ್ಟಿ ಮಾಡಕ್ಕೆ ಬರೋದು. ನಾನು ಕೇಳಿದೆ, ಅಯ್ಯೋ ನೆಕ್ಸ್ಟ್ ನಮಗೆಲ್ಲ ರೊಟ್ಟಿ ಹೆಂಗಪ್ಪ, ಯಾರಿಗೂ ಬರಲೇ ಇಲ್ಲ ಅಂದರೆ ಅಂತ. ಇದೊಂದು ದಿಸ್ ಮೇ ಸೀಮ್ ಆಸ್ ಅ ವೆರಿ ಸ್ಮಾಲ್ ಇನ್ಸಿಡೆಂಟ್, ಬಟ್ ನಾವು ಎಷ್ಟೋ ವರ್ಷಗಳಿಂದ, ಶತಮಾನಗಳಿಂದ ಬಂದಿರುವಂಥ ನಮ್ಮ ಕಲ್ಚರಲ್ ಪರಂಪರೆ, ಫುಡ್ ಹ್ಯಾಬಿಟ್ಸು, ಇದನ್ನೆಲ್ಲ ನಾವು ಅಳವಡಿಸ್ಕೊಳ್ಳದಲ್ಲೇ ಕಳ್ಕೊಂಡು ಬಿಡ್ತೀವಿ.
ಆ್ಯಂಡ್ ಸಾಂಸ್ಕೃತಿಕವಾಗಿ ಬಡವರಾಗ್ಬಿಡ್ತೀವಿ. ನಾನು ನಿಮ್ಮಲ್ಲಿ ಮಾಡ್ತಾ ಇರುವಂಥ ಮನವಿ ಇಷ್ಟು, ಏಕೆಂದರೆ ಹವ್ಯಕ ಸಮಾಜದ ಎಷ್ಟೋ ವಿಶೇಷತೆಗಳಿದೆ. ಅದು ಈ ಸಮಾಜಕ್ಕೆ ಮಾತ್ರ ಇರುವಂಥ ಯುನೀಕ್ ಕ್ವಾಲಿಟೀಸ್. ಅದು ನಿಮ್ಮ ಅಡುಗೆಗಳು. ನಾನು ಮೊನ್ನೆ ತಂಬುಳಿ ಮನೆ ಇನಾಗ್ರೇಟ್ ಮಾಡಿದಾಗ ಅಂದ್ಕೊಂಡೆ, ಏನಪ್ಪ ತಂಬುಳಿಲಿ ಇಷ್ಟೊಂದು ಇನ್ನೋವೇಷನ್ನು ಡೈವರ್ಸಿಟಿಫಿಕೇಶನ್ ಮಾಡಿದಾರಲ್ಲ ಇವರು ಅಂತ. ಇದು ಒಂದೊಂದು ಸಮುದಾಯದ ವಿಶೇಷತೆ. ಅದು ನನ್ನ ರಿಕ್ವೆಸ್ಟ್ ನಿಮ್ಮಲ್ಲಿ ಅಂತಂದರೆ, ನೀವು ಎಲ್ಲಾದರೂ ಹೋಗಿ, ದೇಶದ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಹೋಗಿ, ನಮ್ಮ ಊಟದ, ನಮ್ಮ ಸ್ವಾದ ಮತ್ತು ನಮ್ಮ ಊಟದ ಒಂದು ಕಲ್ಚರ್ ಏನಿದೆ, ದಯವಿಟ್ಟು ಅದನ್ನು ನೀವು ನಿಮ್ಮ ಮನೆಗಳಲ್ಲಿ ಕಾಪಿಟ್ಕೊಳ್ಳಿ. ದ್ಯಾಟ್ ಮೇಕ್ಸ್ ಅಸ್ ಸೋ ಸ್ಪೆಷಲ್. ಅದು ನಮ್ಮ ಟ್ರೆಡಿಷನಲ್ ನಾಲೆಡ್ಜ್ ಸಿಸ್ಟಮ್. ಅದನ್ನು ನಾವು ಕಾಪಿಡ್ಕೊಳ್ಬೇಕು. ಎರಡನೇದು, ಇದನ್ನು ನಾನು ಕನ್ನಡಿಗರಿಗೂ ಹೇಳ್ತಾ ಇದ್ದೀನಿ, ಅದರಲ್ಲಿ ವಿಶೇಷವಾಗಿ ನಾನು ಹವ್ಯಕರಲ್ಲಿ ಹೇಳ್ತಿರೋದು, ನಮ್ಮ ಭಾಷೆಗಳು ಉಳಿಬೇಕು ಅಂತಂದ್ರೆ ಸರ್ಕಾರ, ಶಾಲೆಗಳು, ಸಿನಿಮಾಗಳು ಇವೆಲ್ಲವೂ ಒಂದು ರೋಲ್ ಪ್ಲೇ ಮಾಡಿದ್ರೆ, ನಮ್ಮ ಭಾಷೆ ಉಳಿಯುವಂಥದ್ದು ನಾವು ನಮ್ಮ ಮನೆಯಲ್ಲಿ ನಮ್ಮ ಭಾಷೆ ಮಾತನಾಡ್ತೀವ ಅನ್ನೋದ್ರ ಮೇಲೆ ಮಾತ್ರ. ನಾವು ನಮ್ಮ ಮಕ್ಕಳ ಜೊತೆಗೆ ನಮ್ಮ ಮನೆಯಲ್ಲಿ ನಾವು ಕನ್ನಡ ಮಾತನಾಡಲಿಲ್ಲ ಅಂತಂದ್ರೆ, ನಾವು ಅವರಿಗೆ ನಮ್ಮ ಭಾಷೆ ಕಲಿಸ್ಕೊಡ್ಲಿಲ್ಲ ಅಂತಂದ್ರೆ, ಆ ಮಕ್ಕಳು ಯಾವ ಭಾಷೆ ಮಾತನಾಡಕ್ಕೆ ಸಾಧ್ಯ? ನಮ್ಮ ಭಾಷೆ ಉಳಿಯಕ್ಕೆ ಹೇಗೆ ಸಾಧ್ಯ? ನಾಳೆ ನಮ್ಮ ಪುಸ್ತಕಗಳನ್ನು ಯಾವಾಗ ಓದ್ತಾರೆ? ವಿಶ್ವೇಶ್ವರ ಭಟ್ರು ವಾರಕ್ಕೊಂದು ಪುಸ್ತಕ ಬರೀತಾರೆ. ನಾವು ಮಕ್ಕಳಿಗೆ ಮನೆಯಲ್ಲಿ ಕನ್ನಡನೇ ಓದಲಿಲ್ಲ ಅಂತಂದ್ರೆ, ಕಲಿಸ್ಕೊಡ್ಲಿಲ್ಲ ಅಂತಂದ್ರೆ, ನಾಳೆ ಅವ್ರ ಪುಸ್ತಕ ಓದೋರು ಯಾರು? ನಾನು ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ಇರುವಂಥದ್ದು ಅಂದರೆ, ಕನ್ನಡ ಭಾಷೆನೇ ಇಷ್ಟೊಂದು ಯುನೀಕ್ ಆಗಿರುವಂಥ ಭಾಷೆ, ವಿಶೇಷತೆಗಳನ್ನು, ಸೊಬಗನ್ನು ಕೂಡಿರುವಂಥ ಭಾಷೆ. ಅದರಲ್ಲೂ ಕೂಡ ಒಂದು ವಿಶೇಷತೆ ಇರುವಂಥದ್ದು ಹವ್ಯಕ ಭಾಷೆ. ಆ ಭಾಷೆಯನ್ನು ನೀವು ನಿಮ್ಮ ಮನೆಗಳಲ್ಲಿ ಕಾಪಿಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ವಿಶೇಷವಾಗಿ ಯಾರು ಚಿಕ್ಕ ಚಿಕ್ಕ ಮಕ್ಕಳ ತಂದೆ ತಾಯಿಗಳಿದ್ದಾರೆ, ಯಂಗ್ ಪೇರೆಂಟ್ಸ್ ಇದ್ದಾರೆ, ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ನೀವು ಇವತ್ತು ನಾವು ಹವ್ಯಕರನ್ನೇ ಮದುವೆ ಆಗ್ತಾ ಇದ್ದಾರೆ ಅಂತಿಲ್ಲ, ಒಬ್ಬೊಬ್ರು ಬೇರೆ ಬೇರೆ ಎಲ್ಲರೂ ಆಗ್ತಾ ಇರ್ತಾರೆ. ಆದರೆ ನಿಮ್ಮ ಮನೆಯಲ್ಲಿ ಅಟ್ಲೀಸ್ಟು ತಂದೆ ತಾಯಿಗಳು ಮನೇಲಿ ನೀವು ಆ ಭಾಷೆ ಮಾತನಾಡಲಿಲ್ಲ, ತಾಯಿ ಯಾವುದೋ ಬೇರೆ ಊರಿನಿರ್ಬೋದು, ಗಂಡ ಇನ್ನೊಂದು ಯಾವುದೋ ತಂದೆ ಬೇರೆ ಊರಲ್ಲಿ ಇರ್ಬೋದು ಅಂತಿದ್ರೂ ಕೂಡ, ಅಜ್ಜ ಅಜ್ಜಿಗಾದರೂ ನೀವು ಅವ್ರ ಜೊತೆಗೆ ಸಮ್ಮರ್ ಹಾಲಿಡೇಸಲ್ಲಿ ಇನ್ನೊಂದು ಕಡೆ ಅವರಿಗೆ ಅವಕಾಶ ಮಾಡಿಕೊಟ್ಟು ಹವ್ಯಕ ಭಾಷೆಯನ್ನು ಮನೆಗೆ ಮಕ್ಕಳಿಗೆ ಕಳಿಸಿ, ಅದು ಇನ್ನೂ 100 ಕಾಲ ಹವ್ಯಕ ಭಾಷೆ ಉಳಿಯುವಂಥದ್ದು ಕಡೆಗೆ ತಾವೆಲ್ಲರೂ ಕೂಡ ಸಹಕರಿಸಬೇಕು. ಇದು ನಮ್ಮ ಸಂಕಲ್ಪ ಆಗಬೇಕು. ಇದು ಎರಡನೇದು. ಮೂರನೇದು, ನಮ್ಮ ಸಂಸ್ಕೃತಿ ಅಡಗಿರುವಂಥದ್ದೇನೆ ನಮ್ಮ ಸಾಹಿತ್ಯ, ಸಂಗೀತ, ನೃತ್ಯ, ಕಲೆಗಳಲ್ಲಿ. ದಿ ಎಸೆನ್ಸ್ ಆಫ್ ಅವರ್ ಸಿವಿಲೈಸೇಷನಲ್ ವ್ಯಾಲ್ಯೂಸ್, ರಾಮಾಯಣ, ಮಹಾಭಾರತ ಇದೆಲ್ಲವೂ ಉಳಿದಿರುವಂಥದ್ದೇ ಅದರಲ್ಲಿ. ದಯವಿಟ್ಟು ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ನೀವು ಸಂಗೀತ, ನೃತ್ಯ, ಕಲೆ, ಸಾಹಿತ್ಯ ಇದಕ್ಕೆ ಕಲಿಸಿ. 10ನೇ ಕ್ಲಾಸ್ ಬಂತು ಅಂತ ದಯವಿಟ್ಟು ಅವ್ರನ್ನ ಬಿಡಿಸೋಕ್ಕೆ ಹೋಗಬೇಡಿ. ಅದೆಲ್ಲವನ್ನೂ ಮಾಡುವಂಥ ಒಂದು ಎಬಿಲಿಟಿ ನಮ್ಮ ಮಕ್ಕಳಲ್ಲಿರುತ್ತೆ. ನೀವು ಸಂಗೀತ, ಸಾಹಿತ್ಯಗಳನ್ನು ಕಲಿಸಿರೋವಂಥ ಮಕ್ಕಳ ಓವರ್ ಆಲ್ ಕಲ್ಚರಲ್ ಔಟ್ಲುಕ್ಕೇ ಚೇಂಜ್ ಆಗೋಗಿರುತ್ತೆ. ದಯವಿಟ್ಟು ಇವೆಲ್ಲವನ್ನು ನಾವು ಮಾಡೋದ್ರ ಜೊತೆಗೆ ನಾವು ಆಧುನಿಕತೆಯನ್ನು ಅಪ್ಕೊಳ್ತೇವೆ, ನಮ್ಮ ಟ್ರೆಡಿಷನ್ನು ಕೂಡ ನಾವು ಜೊತೆಗಿಟ್ಕೊಂಡು ಮುಂದೆ ಹೋಗಲಿಕ್ಕೆ ಸಾಧ್ಯ ಇದೆ. ಮತ್ತೊಮ್ಮೆ ನಾನು ಇಷ್ಟೊಂದು ಸಾಧನೆ ಮಾಡಿರುವಂಥ, ಸಮಾಜಕ್ಕೆ ಒಂದು ಆದರ್ಶವನ್ನು ಎಸ್ಟಾಬ್ಲಿಷ್ ಮಾಡಿರುವಂಥ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಾಧನೆಗೆ ಮತ್ತೊಂದು ಹೆಸರಾಗಿರುವಂಥ, ಕಡಿಮೆ ಸಂಖ್ಯೆ ಇದ್ದರೂ ಕೂಡ ಒಳ್ಳೆ ಸತ್ಕಾರ್ಯಗಳ ಮೂಲಕ ಅಪಾರವಾದಂಥ ಪ್ರಭಾವವನ್ನು ಸಮಾಜದ ಮೇಲೆ ಬೀರ್ಬೋದು ಅಂತ ಪದೇ ಪದೇ ತೋರಿಸುವಂಥ, ಆಯುರ್ವೇದದಿಂದ ಗೋ ಸೇವೆಯವರೆಗೆ, ತಂತ್ರಜ್ಞಾನದಿಂದ ಹಿಡಿದು ಫುಡ್ ಇನ್ಫ್ಲೂಯೆನ್ಸರ್ಸ್, ಬ್ಲಾಗರ್ಸ್ನವರೆಗೆ ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರುವಂಥ ಈ ಪ್ರತಿಭಾನ್ವಿತ ಸಾಧಕರನ್ನೇ ತುಂಬಿರುವಂಥ ಸಮುದಾಯಕ್ಕೆ, ಸಮಾಜಕ್ಕೆ ನಾನು ಮತ್ತೊಮ್ಮೆ ನಮಸ್ಕರಿಸಿ, ಇಲ್ಲಿ ಕೂತಿರುವಂಥ ಎಲ್ಲ ಯುವಕರಿಗೆ, ಸಾಧಕ ಮಿತ್ರರಿಗೆ ಆಲ್ ದ ವೆರಿ ಬೆಸ್ಟ್. ದ ಫ್ಯೂಚರ್ ಇಸ್ ಆರ್ಸ್ ಟು ಗ್ರ್ಯಾಬ್. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ವಿಶ್ ಆಲ್ ಆಫ್ ಯು ದ ವೆರಿ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್. ನಮಸ್ಕಾರ.